ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ಡಾಕ್ಟರ್ ಡಿ ಜಿ ಸಾಗರ್ ಸರ್ ಅವರ ಒಂದು ರಾಜ್ಯ ನಾಯಕರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಒಳ ಮೀಸಲಾತಿಯ ವಿಚಾರವಾಗಿ ಸಾಮಾಜಿಕ ನ್ಯಾಯದಡಿ ಅವಕಾಶ ವಂಚಿತ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಟ್ಟಂಥ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಇವತ್ತಿನ ದಿವಸ ನಾವು ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಂಥ ವೈ.ಸಿ. ಮೈಟ್ಸ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಅದರ ಜೊತೆ ನಮ್ಮ ರಮೇಶ್ ದರ್ನಾಕರ್ ಸರ್ ಜಿಲ್ಲಾ ಸಂಘಟನಾ ಸಂಚಾಲಕರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಮುಂದೆ ವೈ.ಸಿ. ಮೈಟ್ಸ್ ಸರ್ ಅವರು ನಡೆಸ್ಕೊಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲ ಪತ್ರಿಕಾ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಟ್ಟಿಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು, ಇನ್ನೋರ್ವ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ದರ್ನಾಕರ್ ಅವರು ಮತ್ತು ಇನ್ನೋರ್ವ ದಲಿತ ಸಂಘರ್ಷ ಸಮಿತಿಯ ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಂತೇಶ್ ಸಾಸಾಬಾಳ್ ಅವರು, ತದನಂತರ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಇಂಡಿ ತಾಲೂಕು ಸಂಚಾಲಕರಿರ್ತಕ್ಕಂಥ ರಮೇಶ್ ನಿಂಬಾಳ್ಕರ್ ಅವರು, ಸಿಂದಗಿ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಶರಣು ಚಲವಾದಿ ಅವರು, ವಿಜಯಪುರ ನಗರ ಸಂಚಾಲಕರಿರ್ತಕ್ಕಂಥ ವಿಜು ಕಾಂಬ್ಳೆ ಅವರು, ದೇವರಪುರಗಿ ತಾಲೂಕು ಸಂಚಾಲಕರಿರ್ತಕ್ಕಂಥ ಜಾನು ಗುಡಿಮನಿ ಅವರು ಮತ್ತು ಎಲ್ಲ ತಾಲೂಕುಗಳಿಂದ ವಿವಿಧ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ನಡೀತಕ್ಕಂಥ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಾವು ಕರ್ನಾಟಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂತಂದರೆ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ 101 ಜಾತಿಗಳನ್ನು 3 ಗುಂಪುಗಳಾಗಿ ವರ್ಗೀಕರಣ ಮಾಡುವುದರ ಜೊತೆಗೆ ಎಲ್ಲ ಶೋಷಿತ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ಮೀಸಲಾತಿಯನ್ನು ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಆ ಕಾರಣಕ್ಕಾಗಿ ನಾವು ಎಲ್ಲ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರ ಸಂಪುಟ ದರ್ಜೆ ಎಲ್ಲ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರಕ್ಕೆ ನಾವು ಕರ್ನಾಟಕದ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತಂದರೆ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂಥದ್ದಲ್ಲ, ಕಟ್ಟ ಕಡೆಯ ಸಮಾಜದಲ್ಲಿ ಎಲ್ಲ ರಂಗದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಕ್ಕೆ ಮೇಲು ಸ್ತರಕ್ಕೆ ತರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಮೀಸಲಾತಿ. ಎಲ್ಲ ರಂಗದಲ್ಲಿ ಇವತ್ತು ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ತಳ ಸಮುದಾಯಗಳಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ವ್ಯವಸ್ಥೆಯಿಂದ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭವನ್ನು ಗಮನಿಸಿಕೊಂಡಾಗ 101 ಜಾತಿಗಳಿಗೆ SC ಪರಿಶಿಷ್ಟ ಜಾತಿಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ಆ ಕಾರಣಕ್ಕಾಗಿ 101 ಜಾತಿಯಲ್ಲಿ ಕೆಲವೊಂದಿಷ್ಟು ಜಾತಿಗಳಿಗೆ ಒಂದು ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಬಹುದಿನಗಳ ಅಸ್ಪೃಶ್ಯ ಸಮುದಾಯಗಳ ಒಂದು ಹೋರಾಟ ಇತ್ತು. ಸುಮಾರು 3 ದಶಕಗಳ ಹೋರಾಟ ಏನು ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು. ಈ ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕಂತಕ್ಕಂಥ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಾಗ AJ ಸದಾಶಿವನ ಆಯೋಗದ ಒಂದು ವರದಿ ಬಂತು. ಅದಾದ ನಂತರ ಅದರಲ್ಲಿ ಕೂಡ ಕೆಲವೊಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ HN ನಾಗಮೋಹನ್ ದಾಸ್ ಅವರ ಏಕಸದಸ್ಯತ್ವದ ಒಂದು ಆಯೋಗವನ್ನು ಕೂಡ ನಾವು ಆ ಸರ್ಕಾರ ರಚನೆ ಮಾಡ್ತು. ಆ ರಚನೆ ಮಾಡುವುದರ ಮೂಲಕ ಇಲ್ಲಿ 5 ವರ್ಗೀಕರಣ ABCD ಅಂತಕ್ಕಂಥ ಅಂತಕ್ಕಂಥ 5 ವರ್ಗೀಕರಣ ಮಾಡಿ ಆ ಒಂದು HN ನಾಗಮೋಹನ್ ದಾಸ್ ಅವರ ವರದಿ ಕೊಟ್ಟಿತ್ತು. ಇದರಲ್ಲಿನೂ ಕೂಡ ಒಂದಿಷ್ಟು ಗೊಂದಲಗಳು, ತಾರತಮ್ಯಗಳು, ನ್ಯೂನ್ಯತೆಗಳು ಇವೆ ಅಂತಕ್ಕಂಥ ವಿಚಾರವನ್ನು ಒಂದಿಷ್ಟು ಹೋರಾಟಗಳಿಂದ ರಾಜ್ಯದಲ್ಲಿ ಗಮನಕ್ಕೆ ಬಂದಾಗ
ಕರ್ನಾಟಕವನ್ನು ರಾಜ್ಯದ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಮುತ್ಸದ್ದಿ ರಾಜಕಾರಣಿ, ಬಡವರ ಬಂಧು, ವಿಶೇಷವಾಗಿ ರಾಜಕೀಯದ ವಿಶ್ವವಿದ್ಯಾಲಯ ಅಂತೇಳಿ ನಾವು ಬಣ್ಣಿಸ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ. ಅವರ ಒಂದು ಸಚಿವ ಸಂಪುಟಕ್ಕೆ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಅದರೊಟ್ಟಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರ್ತಕ್ಕಂಥ ಡಾಕ್ಟರ್ SC ಮಾದೇವ್ ಸಾಹೇಬರು, ತದನಂತರ ಗೃಹ ಇಲಾಖೆಯ ಸಚಿವರಾಗಿರ್ತಕ್ಕಂಥ G ಪರಮೇಶ್ವರ್ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ವಿಶೇಷವಾಗಿ ಹಿರಿಯ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು, ತದನಂತರ RB ತಿಮ್ಮಾಪುರ ಸಾಹೇಬರು, ಶಿವರಾಜ್ ತಂಗಡಗಿ ಸಾಹೇಬರು, ಇವರೆಲ್ಲರೂ ಒಂದು ಬುದ್ಧ ಒಂದು ಬಸವ ಒಂದು ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶರಣರ ರೀತಿ ಇಲ್ಲಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರರು ಕೂಡಿ 3 ಪ್ರಕಾರದ ವರ್ಗೀಕರಣ ಮಾಡುವುದರ ಮೂಲಕ ಬಲಗೈ ಸಮುದಾಯಕ್ಕೆ 6, ಎಡಗೈ ಸಮುದಾಯಕ್ಕೆ 6, ಅಂದರೆ ಮಾದಿಗ ಸಮುದಾಯದ 18 ಜಾತಿಗಳ ಕೂಡಿ 6, ಬಲಗೈ ಸಂಬಂಧಿತ 20 ಜಾತಿಗಳ ಕೂಡಿ 6, ಇತರ ಮೈಕ್ರೋ ಕಮ್ಯುನಿಟಿ ಇರ್ತಕ್ಕಂಥ ಇತರ ಸಣ್ಣ ಜಾತಿಗಳು ಕೂಡಿ ಸ್ಪರ್ಶ ಜಾತಿಗಳು ಅಂತೇಳಿ ಕರಿತೀವಿ, ಅವರಿಗೆಲ್ಲರಿಗೂ ಕೂಡಿ 5, ಒಟ್ಟು 17% ಒಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದಾರೆ. ಅದನ್ನು ಮೊನ್ನೆ 19ನೇ ತಾರೀಕಿನ ದಿವಸ, ಆಗಸ್ಟ್ 19ನೇ ತಾರೀಕಿನ ದಿವಸ ಆ ಒಂದು ಸಿದ್ದರಾಮಯ್ಯ ಸಾಹೇಬರು ಆ ಒಂದು ವಿಚಾರವನ್ನು ನಾವು ಮಂಡಿಸಿದ್ದಾರೆ. ಆ ಕಾರಣಕ್ಕಾಗಿ ಇದು ಎಲ್ಲ ಸಮಾಜಕ್ಕೂ ಎಲ್ಲ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಕ್ಕಂಥ ಎಲ್ಲ ಜನರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಮೀಸಲಾತಿಯಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ, DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟ ದರ್ಜೆಯ ಎಲ್ಲ ಒಂದು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ವೇದಿಕೆ ಮೂಲಕ ನಾನು ಒಳಗೊಂಡು ಅನೇಕ ದಲಿತ ಸಂಘಟನೆಗಳು, ಅದು ವಿಶೇಷವಾಗಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲ ಕಡೆಯೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಕಾರಣಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ, ಮುಂದಿನ ದಿನಮಾನಗಳಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಏನಾದರೂ ಇದರಲ್ಲಿ ಇನ್ನೊಂದು ಜನಗಣತಿ ಒಂದು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದಿಷ್ಟು ಅರ್ಥಪೂರ್ಣವಾಗಿ ಜನಗಣತಿ ಮಾಡೋದರ ಮೂಲಕ ಯಾರಿಗಾದರೂ ಕೂಡ ಅನ್ಯಾಯ ಆಗಿದ್ದೆ ಆದರೆ ಆ ಒಂದು ಜನಗಣತಿ ಮುಗಿಸ್ಕೊಂಡಾದ ನಂತರ ಇನ್ನೊಂದು ಸಾರಿ ನಾವು ವಿಚಾರನೂ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ನೋವಾಗಿದೆ ಅಂತಕ್ಕಂಥ ವಿಚಾರ ಇಲ್ಲ. ಇಂಥದ್ದೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಮತ್ತು ಜಟಿಲವಾಗಿರತಕ್ಕಂಥ ಮತ್ತು 30 ವರ್ಷಗಳಿಂದಲೂ ಕೂಡ ಬಗೆಹರಿಯದೇ ಇರತಕ್ಕಂಥ ಒಂದು ಸಮಸ್ಯೆಯನ್ನು ಅತ್ಯಂತ ಪಾರದರ್ಶಕದಿಂದ ಮತ್ತು ಮುತ್ಸದ್ದಿತನದಿಂದ ತಮ್ಮದೇ ಆಗಿರ್ತಕ್ಕಂಥ ಜಾಣ್ಮೆಯಿಂದ ಬದ್ಧತೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಖುಷಿ ಪಡ್ತಕ್ಕಂಥ, ಎಲ್ಲರೂ ಕೂಡ ಒಂದು ಸಂತೋಷದಿಂದ ಜೀವನ ಮಾಡ್ತಕ್ಕಂಥ ಮೀಸಲಾತಿ, ಒಳ ಮೀಸಲಾತಿ ಇದಾಗಿದೆ ಅಂತಕ್ಕಂಥ ವಿಚಾರವನ್ನು ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ಸಾರಿ ನನ್ನನ್ನು ಒಳಗೊಂಡು ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿಯ ಬಂಧುಗಳು ಕೂಡಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನನ್ನ ಇಷ್ಟು ಮಾತಾಡಿ ನನ್ನ ವಿಚಾರಗಳಿಗೆ ಮುಕ್ತಾಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಜನಪರ ಚಟುವಟಿಕೆ, ಕಾರ್ಯಕ್ರಮಗಳು, ಪ್ರತಿಭಟನೆಗಳು, ವಿರೋಧಗಳು ಏನೂ ಇಲ್ಲ, ಸೈಲೆಂಟ್ ಆಗಿದೆ. ಇಲ್ಲ, ಈಗ ಇದೊಂದು ನಮ್ಗೆ ದೊಡ್ಡ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿ ನಾಯಕರು ಕೊಡಿಸಲಿಕ್ಕೆ ನಾವು ಹೋರಾಟಗಳನ್ನ ಹಾಕುತ್ತೈತಿ ಸರ್. ಇದೊಂದು ನಮ್ಗೆ ಒಂದು ಜಲವತ್ತು ಸಮಸ್ಯೆ ಇತ್ತು. ಅದನ್ನು ಮಾನ್ಯ ಸಿದ್ದರಾಮ ಸಾಹೇಬ್ರನ್ನ ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಸಮಸ್ಯೆಯಲ್ಲಿ ಯಾವ ಒಂದು ಹೋರಾಟಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡಲಾಗ್ತದೆ ಸರ್. ಸಂವಿಧಾನ ತಿದ್ದುಪಡಿ ಬಗ್ಗೆ ಬಿಜೆಪಿ ನಾಯಕರು ಆಗಾಗ ಧ್ವನಿ ಎತ್ತಾನೆ ಇರ್ತಾರೆ. ಯಾಕೆ ಶಾಂತವಾಗಿ ಇರ್ತಾರೆ? ಯಾವಾಗ ಸರ್, ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂಥ ಮಾತು ನಾವು ಸಹಿಸ್ಕೊಂಡಿಲ್ಲ, ಸಹಿಸೋದೂ ಇಲ್ಲ. ಯಾರು ಸಂವಿಧಾನ ತಿದ್ದುಪಡಿ ಓಕೆ, ತಿದ್ದುಪಡಿ ಎಲ್ಲರೂ ಮಾಡ್ಬೋದು, ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ. ಏನು ತಿದ್ದುಪಡಿ ಅಂತಂದರೆ ಸಂವಿಧಾನದಾಗ ಕಾಲಕ್ಕೆ ಹೊಸ ನಿಯಮಗಳು ಬರ್ತಕ್ಕಂಥ ತಿದ್ದುಪಡಿ. ಬಟ್ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ಹೇಳ್ತಾರಲ್ಲ, ಸಂವಿಧಾನ ಬದಲಾವಣೆಗೂ ಮತ್ತು ಸಂವಿಧಾನ ತಿದ್ದುಪಡಿಗೂ ಭಾಳ ವ್ಯತ್ಯಾಸ ಸರ್. ಹಾಗಾಗಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥವ್ರು ಯಾರಿಗೂ ಕೂಡ ಬಿಟ್ಟಿಲ್ಲ. ಅವ್ರ ವಿರುದ್ಧ ಹೋರಾಟ ಮಾಡೀವಿ, ಮನವಿ ಕೊಟ್ಟಿವಿ, ಅವ್ರಿಗೆ ಧಿಕ್ಕಾರ ಹಾಕಿವಿ, ಅವ್ರಿಗೆ ಚೀಮಾರಿ ಹಾಕ್ತೀವಿ, ಇನ್ನೂ ಮುಂದೂ ಹಾಕ್ತೀವಿ, ನಾವು ಮುಸುರಿರೋ ಥರನೂ ಹಾಕ್ತೀವಿ. ದಲಿತ ಸಂಘರ್ಷ ಸಮಿತಿ ಅಜೆಂಡಾದಲ್ಲಿ ಅದೊಂದು ಮಧ್ಯಂತರ. ಎಲ್ಲಿಯವರೆಗೆ ಈ ದೇಶ
ಅಖಂಡವಾಗಿರಬೇಕು, ಒಂದು ಬಲಿಷ್ಠವಾಗಿರಬೇಕು, ಈ ದೇಶ ಪ್ರಬುದ್ಧತೆ ಅಂತ ಬರಬೇಕು. ಅಲ್ಲಿವರೆಗೂ ಕೂಡ ಈ ದೇಶಕ್ಕೆ ಸಂವಿಧಾನ ಇದ್ದಾಗ ಮಾತ್ರ ಸಾಧ್ಯ. ಉಳ್ದಂಗೆ ಯಾವುದೇ ಒಂದು ಧರ್ಮ ಗ್ರಂಥದಿಂದ ಸಾಧ್ಯ ಇಲ್ಲ, ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ. ನೆಮಾರಿ ಸಮುದಾಯವನ್ನು ಹೊರಗಿಟ್ಟು ಮೀಸಲಾತಿ ಹೋರಾಟ ಆಯಿತು ಅಂತ ಕೇಳ್ಬೋದು. ಹೊರಗೆ ಇಲ್ಲೇ ಇಲ್ಲ, ಅವರು 5ರಾಗ ಅದಾರ, ಹೊರಗೆ ಇಲ್ಲೇ ಇಲ್ಲ. ನಾವು ಸಮಾಜಕ್ಕೆ ಒಂದಿಷ್ಟು ಸರಿಯಾಗಿ ಬುದ್ಧಿ ಒಂದಿಟ್ಟು ವಿಚಾರಗಳನ್ನು ತಿಳಿಸಿ ಹೇಳಮು. 5ರೊಳಗೆ ಅದಾರ. 5ರೊಳಗಿನ ಜನಸಂಖ್ಯೆ ಎಷ್ಟು ಅದ ನೀವು ಸ್ಟಡಿ ಮಾಡಿರಿ. ಸದ್ಯ 5ರೊಳಗೆ ಇದ್ರಾಗ ಏನಿಲ್ಲ, ಒಟ್ಟು 1,05,00,000 ಜನ ಅದ. 1,05,00,000 ಮಾದಿಗ ಸಮುದಾಯದ 18 ಜಾತಿಗಳು ಒಗ್ಗೂಡಿ 36 ಲಕ್ಷ ಚಿಲ್ಲರೆ ಅದ. ಹೊಲೆಯ ಸಂಬಂಧಿತ ಜಾತಿಗಳದು ಇವ್ರದ್ದು ಎಲ್ಲ ಒಗ್ಗೂಡಿ 20 ಜಾತಿಗಳು ಒಗ್ಗೂಡಿ 36 ಅವ್ರದ್ದು, ಇವ್ರದ್ದು 24, ಇವ್ರದ್ದು 26, ಇವ್ರದ್ದು ಅದು AD ಮತ್ತು AK ಮತ್ತು AA, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಇವರೆಲ್ಲ ಸೇರಿಸಿ ಅದು 36 ಲಕ್ಷ ಚಿಲ್ಲರೆ ಅದ. ಉಳಿದದ್ದು ಎಲ್ಲ ಜಾತಿಗಳು ಸಣ್ಣ ಸಣ್ಣ ಮೈಕ್ರೋ ಮೈನಾರಿಟಿ ಕೂಡ್ಕೊಂಡು ಅವ್ರದ್ದೊಂದು 30 ತನ ಅದ. 3 ಲಕ್ಷ ಕಡಿಮೆನೇ ಅದ, ಅವ್ರಿಗೆ 5% ಅದ. ಆದ್ರೆ ಅಲ್ಲಿ ಏನಾಗಿದೆ ಅಂತಂದರೆ ಒಂದಿಷ್ಟು ಪ್ರಬಲರದಾರ, ಆ ಪ್ರಬಲರಿಗೆ ಅವ್ರಿಗೆ ಹೋಗ್ತದ, ನಮಗೇನು ಸಿಗಲ್ಲ ಅನ್ನೋದು ಒಂದು ಸ್ವಲ್ಪ ಕಾಣ್ತಾ ಇದೆ. ಅದನ್ನು ಇನ್ನೊಂದಿಷ್ಟು ಮುತ್ಸದ್ದಿದಾರ ಅಂತ ಹೇಳ್ತಾ ಇದ್ದೀನಿ. ಒಂದು ಸಾಮಾಜಿಕ ಬದ್ಧತೆ ಹೊಂದಿರತಕ್ಕಂಥ ರಾಜಕಾರಣಿ ನಮ್ಮ ರಾಜ್ಯಕ್ಕೆ CM ಅವರು ಅದಾರ ಅಂತ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಅಂತ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದ್ದೆ ಆದರೆ ಅದನ್ನು ಸರಿಪಡಿಸ್ಲಿಕ್ಕೆ ಅವರೇ ಕ್ಯಾಬಿನೆಟ್ನಾಗ ಹೇಳಿದಾಗ ನಾವು ಮಾಡ್ರಿ ಅಂತ ಹೇಳಿದಾಗ ಏನದ ಅವ್ರ ಜೊತೆ ನಾವು ಜೊತೆಗೂಡಿಸ್ತೀವಿ ಅಂತ ಹೇಳ್ಕೊತೀವಿ. ಈಗ ಒಳ ಮೀಸಲಾತಿ ಕೊಟ್ಟಾರಲ್ಲ, ಹಾಂ ಸರ್. ಶಿಕ್ಷಣ, ಉದ್ಯೋಗ, ಇದು ನೇಮಕಾತಿಯಲ್ಲಿ ಓಕೆ, ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ, ರಾಜಕೀಯವಾಗಿ ಮುಂದಿನ ದಿನಮಾನದಲ್ಲಿ ರಾಜಕೀಯವಾಗಿ ಬರಬೇಕು ಅಂತ ಆಶೆ ಇದೆ ಸರ್. ಅಲ್ಲೂ ಬೇಡವಾ? ಬೇಕು ಸರ್, ಬೇಕು ಸರ್, ಏನು ಬೇಕಾ? ಬೇಕು ಸರ್. ಮುಂದಿನ ಹೋರಾಟ ಅದೇ ಸರ್. ನಮಗೆ ಒಂದು ಚೂರು ಸಿಕ್ಕರೆ ಸಾಕು ಸರ್. ಮುಂದೆ ಭಾಳ ಸರ್ ಅಂತವು ಒಂದು ಸ್ಟೆಪ್ ವಿನ್ ಮಾಡಿದೀವ್ರಿ, ನೆಕ್ಸ್ಟ್ ಸ್ಟೆಪ್ ಅದೇ ಆಗಿದೆ. ಭಾಳ ಸರ್. ಒಳ ಮೀಸಲಾತಿ ಹೆಸರಿನಲ್ಲಿ ತಳ ಸಮುದಾಯಗಳನ್ನ ಒಡೆಯುವ ಪ್ರಯತ್ನ ಇದೆ ಅನ್ನುವಂಥ ಗಂಭೀರ ಆರೋಪಗಳಿದ್ದಾವೆ. ಇವತ್ತು ಮೀಸಲಾತಿ ಸಿಕ್ಕಿರೋದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಒಂದು ಕಡೆ ಮಾದಿಗ ಮತ್ತು ಇದು SC/ST ಅನ್ನುವಂಥ SC/ST ಸರ್, ಇವರೆಲ್ಲ ಎಡಗೈ ಬಲಗೈ ಐತಿ. ಮಾದಿಗ ಒಲೆ ಅಂದೇ ಬಿಡ್ರಿ, ಯಾಕಂದ್ರೆ ಅದು ಜಗಜ್ಜಾಹಿರ್ ನಾವು ಬರ್ಕೊಂಡು ಬಿಡ್ಲಾಗತ್ತೀವಿ ರೋಡ್ ಮೇಲೆ, ಇದ್ರ ಮೇಲೆ ಬರೆದು ಬಿಟ್ಟಿವಿ ಈಗ ಮನೆಗಳ ಮೇಲೆ ಏನ್ರಿ. ಹಾಗಾಗಿ ವಿಭಜನೆ ಏನಲ್ಲ, ಇದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಮೇಲೆ ಬರಲಿಕ್ಕೆ ನಮಗೆ ಒಂದು ಸಂವಿಧಾನಬದ್ಧ ಹಕ್ಕು ನಮಗೆ ಸಿಗಲಾಗತ್ತದ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿತ್ತು. ಇದು ಒಂದಿಷ್ಟು ತೊಂದರೆ ಆಗ್ತಿತ್ತು. ಇದು ಬಂದದ್ದು ಒಳ್ಳೆಯದದ. ಕೆಲವು ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಾಗ ಬಂಡಾಯ ಶಮನ ಆಗುತ್ತದೆ, ಹೋರಾಟಗಳು ಧ್ವನಿ ತಗುತ್ತದೆ. ಇನ್ನು ಕೆಲವು ಸರ್ಕಾರಗಳಿದ್ದಾಗ ಮಾತ್ರ ಮುಖಂಡರು ಎದ್ದು ಕೂಡ್ತಾರೆ ಅನ್ನುವಂಥ ಆರೋಪ ಇದೆ. ಭಾಳ ಸತ್ಯ ಸರ್. ನಿಮ್ಮ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಗೆ ನಿಮ್ಮ ಧನ್ಯವಾದ ಹೇಳ್ತೀನಿ. ಒಳ್ಳೆ ಪ್ರಶ್ನೆ ಕೇಳಿರಿ ನೀವು. ಚಳುವಳಿಗಳು ಯಾರ ಮನೆಯ ಗುಲಾಮನೂ ಅಲ್ಲ. ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಚಳುವಳಿ. ಅದು ಯಾವ ಚಳುವಳಿ ಅಂತ ಹೇಳಬೇಕಾಗಿಲ್ಲ, ಒಟ್ಟು ಚಳುವಳಿ. ಆ ಚಳುವಳಿ ಬಗ್ಗೆ ನಮಗೆ ಗೌರವ ಇರಬೇಕು. ಎಲ್ಲರೂ ಭಾರತೀಯರಾದ ನಮಗೆ ಗೌರವ ಇರಬೇಕು. ಆದರೆ ಇಲ್ಲಿ ಒಂದು ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದು ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಹೋರಾಟಗಳು ಪ್ರಾರಂಭ ಆಗ್ತವೆ, ಕೆಲವೊಂದು ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಹೋರಾಟಗಳು ನಶಿಸಿ ಹೋಗ್ತವೆ, ಅಥವಾ ಸೈಲೆಂಟ್ ಆಗ್ತಾರೆ, ಗುಪ್ತಾಗಿರ್ತಾರೆ ಅಂತಕ್ಕಂಥ ವಿಚಾರ. ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಸಿದ್ದರಾಮಯ್ಯರ ವಿರುದ್ಧ ನಾವು ಯಾಕೆ ಮಾತಾಡಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ಜೊತೆ ಬರ್ತದೆ. ಯಾಕಂದ್ರೆ SCP TSP ಅಂತಕ್ಕಂಥ ಒಂದು ಯೋಜನೆ ಒಂದು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಅದು ಸನ್ಮಾನ್ಯ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ. ಅವ್ರಿಗೆ ನಾವು ಬೈಲಾಕ್ ಬರ್ತದ ಒಂದು. ಇನ್ನು ಎರಡನೇದ್ದು, ಗುತ್ತಿಗೆಯಲ್ಲಿ ಮೀಸಲಾತಿ ದಲಿತರಿಗೆ ಗುತ್ತಿಗೆಯಲ್ಲಿ SC/STಗಳಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಉತ್ತರ ಎಲ್ಲ 30 ರಾಜ್ಯದಾಗೂ ಕೂಡ ನೋಡ್ರಿ ನೀವು ಇಲ್ಲ. ಹಾಗಾಗಿ ಎಲ್ಲ ಬಡವರ ಪರವಾಗಿ, ದಲಿತರ ಪರವಾಗಿ, ಪರಿಶಿಷ್ಟರ ಪರವಾಗಿ ಒಂದಿಷ್ಟು ಒಳ್ಳೆಯ ಕಾನೂನುಗಳನ್ನು ಮತ್ತು DCRE ಪೊಲೀಸ್ ಠಾಣೆಗಳು, ದಲಿತರ ಮೇಲೆ ದೌರ್ಜನ್ಯ ತಡೆಗಟ್ಟಬೇಕು ಅಂತೇಳಿ ಎಲ್ಲ ಜಿಲ್ಲೆಗೆ ಒಂದೊಂದು DCRE ಪೊಲೀಸ್ ಠಾಣೆಗಳು, ಇವು ನಾವು ಹೇಳೋದಕ್ಕೇ ಒಂದು ಹೆಜ್ಜೆ ಮುಂದೆನೇ ಬಂದು ನಮಗೆ ಒಂದಿಷ್ಟು ಶಕ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೆಂಗೆ ನಮಗೆ ಅವ್ರ ವಿರುದ್ಧ ನಾವು ಕೂಗೆತ್ಲಕ್ಕೆ ಸಾಧ್ಯ ಅದ? ಪಂಚ ಗ್ಯಾರಂಟಿಗಳಿಗೆ ನಿಗಮ ಮಂಡಳಿಗಳು ಹಣ ಬಳಸ್ಕೊತಿದ್ದಾರೆ, ಅಭಿವೃದ್ಧಿ ಕೊರತೆ ಆಗ್ತಾ ಇದೆ, ಅದ್ರ ಬಗ್ಗೆ ಎಸ್ ಸರ್. ಆ ಕೂಗಿದೆ ಸರ್.
SCP TSP ದುಡ್ಡು SC ST ಅವರಿಗೆ ಮೀಸಲಾಗಿರ್ತಕ್ಕಂಥ ದುಡ್ಡು ಅಂದರೆ ಪಂಚ ಗ್ಯಾರಂಟಿಗಳಿಗೆ ಬಳಸೋಗ್ತಾರ ಅಂತಕ್ಕಂಥದ್ದು ಅಲ್ಲಿ ಸರ್ ಅದು ಭಾಳ ಖುಷಿ. ಯಾರಿಗೆ ಕೂಡ ಎಲ್ಲ ದಲಿತ ಸಂಘಟನೆಯವರಿಗೆ ಕರೆದು ಕ್ಯಾಬಿನೆಟ್ ದರ್ಜೆ ಮೀಟಿಂಗ್ ಮಾಡಿ ಇದ್ರಾಗ ಏನದ ಏನಿಲ್ಲ ಅಂತ ಹೇಳಿ ಇದ್ರಾಗ ಅನ್ಯಾಯ ಆಗ್ತದೋ ಅನ್ಯಾಯ ಆಗಲ್ಲ ಅಂತಕ್ಕಂಥ ವಿಚಾರ ವಿಮರ್ಶೆ ಮಾಡಿ ಎಲ್ಲರಿಗೆ ಹಿರಿಯ ನಾಯಕರಿಗೆ ಕೂಡ್ಕೊಂಡು ಇದು ಹಿಂಗದ ಏನಂತ ಪಂಚ ಗ್ಯಾರಂಟಿಗಳಲ್ಲಿ ಬಳಸ್ತಕ್ಕಂಥ ಎಲ್ಲ ದುಡ್ಡನ್ನಿಲ್ಲ ಸಮಥಿಂಗ್ ದುಡ್ಡು ತೆಗೆದುಕೊಂಡು, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ SC ST ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಹಾಗಾಗಿ ಅವ್ರಿಗೆ ಕೊಡಾಮೋ ಬೇಡ ಅಂತಕ್ಕಂಥ ಬಂದಾಗ ಇಲ್ಲ ಅದನ್ನು ಸಂಪೂರ್ಣವಾಗಿ ನಮಗೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ರಿ, ಇದು ಎಲ್ಲರೂ ಕೂಡ ಕೊಡೋದದ ಎಲ್ಲರಿಗೂ ಕೊಡ್ರಿ ಅಂತೇಳಿ ಅಂತಕ್ಕಂಥ ವಿಚಾರನ ಅವ್ರಿಗೆ ಹೇಳೀವಿ. ಆದರೂ ಕೂಡ ಅದರಲ್ಲಿ ಸ್ವಲ್ಪ ಬಳಸಿರಬಹುದು, ಮುಂದಿನ ನಿರ್ಮಾಣಗಳಲ್ಲಿ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ಹೇಳಿದ್ದಾರೆ, ಮಾಡ್ತಾರನ್ನ ಭರವಸೆ ಅದ, ಮಾಡ್ಕೊಂಡು ಹೊಂಟೀವಿ. ವಿಜಯಪುರ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಆಸ್ಪತ್ರೆಗಳಲ್ಲಿ ವ್ಯವಸ್ಥಿತವಾಗಿ ನಡೆಸ್ತಾ ಇಲ್ಲ, ಅವ್ಯವಹಾರ ನಡೆಸ್ತಾ ಇದೆ, ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಸರಿಯಾದ ಊಟ ಉಪಚಾರ ಆಗ್ತಾ ಇಲ್ಲ. ಇದೆಲ್ಲ ಇದ್ದು ಯಾಕೆ ಸಮಿತಿಗಳು ನಿಮ್ಮ ಸಂಘಟನೆಗಳು ಮೌನ ವಹಿಸ್ತಾ ಇದ್ದಾರೆ? ಇಲ್ಲ ಸರ್, ನಾವು ಅದನ್ನು ಮೈಯನ್ನು ವಹಿಸ್ಕೊಳ್ಳೋಂಥದ್ದು ಬೇಕಾಗಿಲ್ಲ, ಅದನ್ನೆಲ್ಲ ನಾವು ಅದ್ರ ಬಗ್ಗೆ ಕೆಲವರು ಧ್ವನಿ ಎತ್ತುದು ಬಿಟ್ರೆ ಜಿಲ್ಲಾ ಸಂಚಾಲಕರು ಸಂಘಟಕರು ಎಲ್ಲ ಹಿನ್ನೆಲೆ ಒಳಗೆ ಉಳ್ಕೊಳ್ತಾ ಇರೋದು ಯಾಕೆ? ಸಮಾಜ ಕಲ್ಯಾಣ ಮತ್ತು BCM ಇಲಾಖೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಪರಿಸ್ಥಿತಿ ನಮಗೆ ಅಷ್ಟೊಂದು ಗಮನಕ್ಕೆ ಬಂದಿದ್ದೆ ಆದ್ರೂ DD ಅವ್ರ ಜೊತೆ ಮಾತಾಡ್ತೀವಿ. ಸರ್ಕಾರನೇ ನಮ್ಮ ಹಂತದಾಗ ಅವರು ನಮ್ಮ ಮಾದೇವ್ ಸಾಹೇಬರಿಗೆ ನಾವು ಮಾತಾಡಿ ಇಂಥಲ್ಲಿ ಸಮಸ್ಯೆ ಅದಕ್ಕೆ ಹೇಳೋಂಥ ಹಂತದಾಗಿದ್ದೀವಿ. ನಮಗೆ ಅದು ಗಮನಕ್ಕೆ ಬಂದಿಲ್ಲ, ಯಾವ ವಿದ್ಯಾರ್ಥಿಗಳು ಹೇಳಿಲ್ಲ, ಎಲ್ಲಿನೂ ಪೇಪರ್ನ ನೋಡಿಲ್ಲ. ಆದ್ರೂ ಕೂಡ ನೀವು ಹೇಳ್ತೀರ ಮುಂದಿನ ದಿನ ಗಮನ ಹರಿಸಿ ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗೋಂಥ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥ ಕೆಲಸ ಮಾಡ್ತೀವಿ. जुड़े रहिएगा आपके अपने चैनल बीजापुर समय के साथ।